ಪ್ರಯಾಗ್ರಾಜ್ಗೆ ತೆರಳುತ್ತಾ ಇದ್ದಂತ 6 ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಮಧ್ಯಪ್ರದೇಶದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. 6 ಜನ ಇದರಲ್ಲಿ ಬಲಿಯಾಗಿದ್ದಾರೆ. ಜಬಲ್ಪುರ ಪೆಹರಾ ಟೋಲ್ ನಾಕಾ ಬಳಿ ಈ ಅಪಘಾತ ಸಂಭವಿಸಿದೆ. ಕ್ರೂಸರ್ನಲ್ಲಿ ತೆರಳುತ್ತಾ ಇದ್ರು. ಬೆಳಗಾವಿಯ ಗೋಕಾಕ್ ಮೂಲದವರು ಪ್ರಯಾಣವನ್ನು ಮಾಡ್ತಾ ಇದ್ರು. ನಿಂತಿದ್ದಂತ ಬಸ್ಗೆ ಕ್ರೂಸರ್ ವಾಹನ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇದೀಗ ಇದೇ ಅಪಘಾತದಲ್ಲಿ 4 ಸ್ಥಿತಿ ಗಂಭೀರವಾಗಿದೆ. ಅವರುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 2 ದಿನದ ಹಿಂದೆ ಇವರೆಲ್ಲರೂ ಕೂಡ ಗೋಕಾಕ್ನಿಂದ ಹೊರಟಿದ್ರು. ಪ್ರಯಾಗ್ರಾಜ್ಗೆ ಅಂತ ತೆರಳುತ್ತಾ ಇದ್ರು. 6 ಜನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಮಧ್ಯಪ್ರದೇಶದಲ್ಲಿ ನಡೆದಿರುವಂತಹ ಅಪಘಾತ ಇದು. 6 ಜನರನ್ನ ಬಲಿ ಪಡೆದಿದೆ. ಜಬಲ್ಪುರ ಪೆಹರಾ ಟೋಲ್ ನಾಕಾ ಬಳಿ ಈ ಅಪಘಾತ ಸಂಭವಿಸಿದೆ. ಇವರೆಲ್ಲರೂ ಕೂಡ ಕ್ರೂಸರ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಭೀಕರ ಅಪಘಾತಕ್ಕೆ ಸಾವಿನ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಅಪಘಾತದಲ್ಲಿ ಮೃತಪಟ್ಟವರ ಗುರುತು ಪತ್ತೆಯಾಗಿದೆ. ಬಾಲಚಂದ್ರ ಗೌಡರ ಅಂತ, ಹಾಗೆ ಸುನೀಲ್ ಶೇಡಶ್ಯಾಳೆ, ಬಸವರಾಜ್ ಕುರ್ತಿ, ಬಸವರಾಜ್ ದೊಡಮಾಳ್, ಈರಣ್ಣ ಶೇಬಿನಕಟ್ಟಿ, ವಿರೂಪಾಕ್ಷ ಗುಮತಿ ಅಂತ ಸಾವನ್ನಪ್ಪಿರುವವರ ಗುರುತು ಪತ್ತೆ ಹಚ್ಚಲಾಗಿದೆ. ಇವತ್ತು ನಸುಕಿನ ಜಾವ 5 ಗಂಟೆಗೆ ಈ ಅಪಘಾತ ನಡೆಯುತ್ತೆ. KA49M 5054 ಕ್ರೂಸರ್ ವಾಹನ ಅಪಘಾತಕ್ಕೊಳಗಾಗುತ್ತೆ. ನಿಂತಿರುವಂತ ಬಸ್ಗೆ ಡಿಕ್ಕಿಯಾದಂಥ ಕ್ರೂಸರ್ ವಾಹನ 6 ಜನರನ್ನ ಬಲಿ ಪಡೆಯುತ್ತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಸಹದೇವ್ ಮಾನೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಹದೇವ್ ಮಾನೆ, ಅಪಘಾತ ಹೇಗೆ ನಡೆದಿದೆ ಅಂತ, ಬಸ್ ನಿಂತಿದ್ದಂತ ಬಸ್ಗೆ ಕ್ರೂಸರ್ ವಾಹನ ಡಿಕ್ಕಿಯಾಗಿ 6 ಜನ ಬಲಿಯಾಗ್ತಾರೆ ಅಂತ ಹೇಳಿದ್ರೆ, ಕ್ರೂಸರ್ ವಾಹನದ ಸ್ಪೀಡ್ ಹೆಚ್ಚಾಗಿತ್ತಾ, ಏನಾಗಿತ್ತು? ಬೆಳಗಿನ ಜಾವ ಆಗಿರೋದ್ರಿಂದ. ಹೌದು ಚೈತ್ರ, ಇದೇನು ಗೋಕಾಕ್ದಿಂದ ಕಳೆದ 2 ದಿನಗಳ ಹಿಂದೆ ಈ ಒಂದು 7 ಜನ ಭಕ್ತರು ಓರ್ವ ಆ ಕ್ರೂಸರ್ ವಾಹನದ ಡ್ರೈವರ್ 8 ಜನ ಸೇರ್ಕೊಂಡು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ರು. ಮಧ್ಯಪ್ರದೇಶದ ಜಬಲ್ಪುರ್ ಬಳಿ ಈ ಒಂದು ಟೋಲ್ ಗೇಟ್ ಸಮೀಪದಲ್ಲೇ ಅಪಘಾತ ಸಂಭವಿಸಿರುವಂತದ್ದು. ಅಪಘಾತ ಏನು ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ನಿದ್ದೆ ಮಂಪರ್ನಲ್ಲಿ ಆ ಒಂದು ಕ್ರೂಸರ್ ಡ್ರೈವರ್ ಇದ್ದಿರುವಂತಹ ಕಾರಣಕ್ಕಾಗಿ ಬಸ್ ನಿಂತಿರುವಂತದ್ದು ಗೊತ್ತಾಗದೆ ಹಿಂಬದಿಯಿಂದ ಗುದ್ದಿರುವಂತದ್ದು. ಸ್ಥಳದಲ್ಲೇ 6 ಜನ ಮೃತಪಟ್ಟಿರುವಂತದ್ದು ಈಗ ಖಚಿತವಾಗಿರುವಂತದ್ದು. ಇನ್ನು ಈ ಒಂದು ಕ್ರೂಸರ್ ವಾಹನದ ಚಾಲಕ ಮುಸ್ತಾಕ್ ಮತ್ತು ಸದಾಶಿವ ಅನ್ನೋರು ಕೂಡ ಗಂಭೀರ ಗಾಯಗೊಂಡಿರುವಂತದ್ದು. ಮೃತರ ಪೈಕಿ ಬಾಲಚಂದ್ರ ಗೌಡರ್, ಸುನಿಲ್ ಶೇಡ್ಚಾಳ್, ಬಸವರಾಜ್ ದೊಡಮಾಳ್, ಈರಣ್ಣ, ವಿರೂಪಾಕ್ಷ ಇವರು 6 ಜನ ಕೂಡ ಮೃತಪಟ್ಟಿರುವಂತದ್ದು. ಸದ್ಯ ಈಗ ಆ ಒಂದು ಜಬಲ್ಪುರದ ಜಿಲ್ಲಾಸ್ಪತ್ರೆಯಲ್ಲಿ ಮೃತರ ಶವಗಳ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅದರ ಜೊತೆಗೆ ಯಾರೆಲ್ಲ ಗಂಭೀರ ಗಾಯಗೊಂಡಿದ್ದಾರೆ ಇವರಿಗೆ ICU ಚಿಕಿತ್ಸೆ ಕೂಡ ಕೊಡ್ತಾ ಇರುವಂತದ್ದು. ಸದ್ಯ ಈಗ ಗೋಕಾಕ್ ನಿವಾಸದ ಈ 6 ಜನರ ನಿವಾಸದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. 2 ದಿನದಿಂದ ಖುಷಿಯಾಗಿ ಹೊರಟವರು ಇವತ್ತು ಏನು ಗ್ರಾಮಕ್ಕೆ ಆ ಒಂದು ಗೋಕಾಕ್ ನಗರಕ್ಕೆ ಶವವಾಗಿ ಬರ್ತಾ ಇರುವಂತದ್ದು. ನಿಜಕ್ಕೂ ಆ ಕುಟುಂಬಗಳಿಗೆ ಅರಗಿಸ್ಕೊಳ್ಳಕ್ಕೂ ಕೂಡ ಆಗ್ತಾ ಇಲ್ಲ. ಸದ್ಯ ಈ ನಿಟ್ಟಿನಲ್ಲಿ ಕೂಡ ಈಗ ಪೊಲೀಸರು ಬೆಳಗಾವಿಯ SP ಭೀಮಾಶಂಕರ್ ಗುಳೇದವರು ಕೂಡ ನೇರವಾಗಿ ಅಲ್ಲಿರುವಂತಹ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ ಮತ್ತು ಮೃತರ ಶವಗಳನ್ನ ತರುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಸಹದೇವ್ ಮಾಹಿತಿಗಾಗಿ. ಇನ್ನು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಭಿನಯದ ಓಂ ಸಿನಿಮಾ ಇಂಡಸ್ಟ್ರಿಯಲ್ ರೆಕಾರ್ಡ್ ಬರೆದಿತ್ತು. ಒಬ್ಬ ರೌಡಿಯ ಲವ್ ಸ್ಟೋರಿ ನೋಡಿ ಜನ ಶಿಳ್ಳೆ ಹೊಡೆದು ಎಂಜಾಯ್ ಮಾಡಿದ್ರು.